ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆಲ್ಮೋಸ್ಟ್ ಈಗ ಕಿಚ್ಚನ ಪಂಚಾಯತಿದು ಏನಾಯ್ತು, ಆ ಒಂದು ಘಟನೆಗಳು ಇಲ್ಲಿ ನಾನು ಏನು ಸರಿ ಮಾಡಿದೆ, ಎಲ್ಲಿ ತಪ್ಪು ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಇಲ್ಲಿ ಏನು ಡಿಸ್ಕಸ್ ಮಾಡಿದ್ರು ಕಿಚ್ಚನ ಪಂಚಾಯತಿಯಲ್ಲಿ, ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ರು ಅಂತ ಹೇಳ್ಬೋದು ಸ್ಪರ್ಧಿಗಳು. ಇಲ್ಲಿ ಸ್ಪಂದನ ಸೋಮಣ್ಣ ಅವರು ಮತ್ತು ರಾಶಿಕಾ ಶೆಟ್ಟಿ ಅವರು ಇಬ್ಬರು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಿದ್ರು ಇದ್ರ ಬಗ್ಗೆ. ಸ್ವಲ್ಪ ಎಲ್ಲೋ ಕಳೆದೋಗ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ, ಒಂಟಿ ಜಂಟಿ ಈ ರೀತಿಯಾಗಿ ಏನಿದೆ ಅದರಲ್ಲಿ ಅಂತಂದ್ಬಿಟ್ಟು. ಮತ್ತು ಇದ್ರ ಬಗ್ಗೆ ತುಂಬಾ ಓವರ್ ಡೀಪಾಗಿ ಹೋಗಿದ್ದು ಚಂದ್ರಪ್ರಭಾ ಅವರು ಮತ್ತು ಸತೀಶ್ ಅವರು. ಇಲ್ಲಿ ನಾವೇನು ಮಿಸ್ಟೇಕ್ ಮಾಡ್ತಿದ್ದೀವಿ ಅಂತ ಅವರು ಕೂಡ ಇಲ್ಲಿ ಯೋಚನೆ ಮಾಡ್ತಿದ್ರು. ಅಂದರೆ ಈಗ ಕ್ಲಾಸ್ ಅಂತೂ ಸಿಕ್ತು, ಯಾರ್ಯಾರು ಏನೇನು ಮಿಸ್ಟೇಕ್ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹಿಂಟ್ ಅಂತೂ ಈಗ ಕೊಟ್ಟಿದ್ದಾರೆ. ಆದರೆ ಅದನ್ನು ಸರಿ ಮಾಡ್ಕೊತಾರ ಇಲ್ವ ಅಂತ ಕೂಡ ಇಲ್ಲಿ ನೋಡಬೇಕು. ಇದಾಗಿದ ತಕ್ಷಣ ಇಲ್ಲಿ ನಿನ್ನೆ ಎಪಿಸೋಡಲ್ಲಿ ಇಲ್ಲಿ ತೋರಿಸಿದ್ರು ರಕ್ಷಿತ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಎಂಟ್ರಿ ಕೊಟ್ಟಾದ್ಮೇಲೆ ಏನಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ರು. ನಿಜವಾಗ್ಲೂ ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡಿ ಮತ್ತೆ ಮುಖದಲ್ಲಿ ನಿಜವಾದ ನಗು ತರಿಸ್ಕೊಂಡು ವೆಲ್ಕಮ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವ್ರನ್ನ ಮಲ್ಲಮ್ಮ ಅವರು ಮಾತ್ರನೇ ಇಲ್ಲಿ ತುಂಬಾನೇ ಖುಷಿಯಿಂದ ಬಂದಿದ ತಕ್ಷಣ ಇಲ್ಲಿ ಅವ್ರನ್ನ ನೋಡಿದ ತಕ್ಷಣ ಖುಷಿ ಆದ್ರು. ನಿದ್ದೆಗಳ ಸ್ವಲ್ಪ ಗಾಬರಿ ಆದ್ರು, ಸ್ವಲ್ಪ ಆಶ್ಚರ್ಯ ಕೂಡ ಇಲ್ಲಿ ಆದ್ರು. ಆಲ್ಮೋಸ್ಟ್ ಇವ್ರ ಕೈಯಿಂದ ಬಾಯಿ ಬಿಡ್ಸಕ್ಕೆ ಮಿಕ್ಕಿರೋ ಸ್ಪರ್ಧಿಗಳು ನೋಡ್ತಿದ್ರು. ಬಟ್ ಮಲ್ಲಮ್ಮ ಅವ್ರು ಮಾತ್ರ ಅವ್ರು ಬಂದಿದ್ದು ಖುಷಿ ಆಯ್ತು ಅಂತ ಅಂದ್ಬಿಟ್ಟು ಹಾರ್ಟ್ಲಿ ಕೂಡ ವೆಲ್ಕಮ್ ಮಾಡಿದ್ರು. ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲಿ ಕಾಲಿಡ್ತಿದ್ದಂಗೆ ಇಲ್ಲಿ ರಕ್ಷಿತ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟರು. ನಾನು ಬರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ನನಗೆ ಮುಂಚೆನೆ ಗೊತ್ತಿತ್ತು ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳಿದ್ರು. ಸದ್ಯ ಇದು ಸ್ಪರ್ಧಿಗಳಿಗೆಲ್ಲ ಸ್ವಲ್ಪ ಶಾಕ್ ಆಯ್ತು. ಅಂದ್ರೆ ಇವ್ರಿಗೆ ಮೊದಲೇನೆ ಇಲ್ಲಿ ಹೇಳಿ ಕಳಿಸಿದ್ರ ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ಎಲ್ಲರೂ ತಲೆಯಲ್ಲೂ ಕೂಡ ಹೋಗುತ್ತೆ. ಇಲ್ಲಿ ಗಿಲ್ಲಿ ನಟ ಅವರು ಮತ್ತು ಇಲ್ಲಿ ಕಾವ್ಯ ಅವರು ಇಬ್ರು ಕೂಡ ಇಲ್ಲಿ ಬೇಡದೇ ಇರೋ ಕ್ವಶನ್ಗಳು, ಅಂದ್ರೆ ಅವ್ರಿಗೊಂದು ಏನು ಡೌಟ್ ಇತ್ತು ಆ ಒಂದು ಕ್ವಶನ್ಗಳು ಇಲ್ಲಿ ಕೇಳಿದ್ರು. ಅದು ಸ್ವಲ್ಪ ಬೇಡದೇ ಇರೋ ಕ್ವಶನ್ಗಳೇ ಇಲ್ಲಿ ಆಗಿರುತ್ತೆ. ಯಾಕಂತಂದ್ರೆ ನಿಮ್ಮನ್ನ ನಾವಿಲ್ಲಿ ಟಿ ವಿಲಿ ನೋಡ್ತಾ ಇದ್ವಿ ಅಂತಂದ್ಬಿಟ್ಟು ಇಲ್ಲಿ ಅವ್ರನ್ನೇ ಬಕ್ರ ಮಾಡೋಕ್ಕೆ ಹೋಗ್ತಾರೆ ರಕ್ಷಿತ್ ಅವ್ರನ್ನ. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ ಇಲ್ಲಿ ಚಾನ್ಸೇ ಇಲ್ಲ ನೀವು ನಮ್ಮನ್ನು ನೋಡಿರೋಕ್ಕೆ ಅಂತಂದ್ಬಿಟ್ಟು ಹೇಳೋದು. ಯಾಕಂದ್ರೆ ಸೀಕ್ರೆಟ್ ರೂಮ್ ಅಂದರೆ ಅಲ್ಲಿ ಕ್ಯಾಮ್ರಾ ಇರಲ್ಲ ಅಂತ ಗೊತ್ತು. ಬಟ್ ಇವ್ರಿಗೆ ಇಲ್ಲಿ ಬಾಯಿ ಬಿಡ್ಸೋಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ ಕಾವ್ಯ ಅವರು. ಇಲ್ಲಿ ಯಾವುದೂ ಕೂಡ ಇಲ್ಲಿ ವರ್ಕೌಟ್ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ 100% ಆಗಿ ಇಲ್ಲಿ ಯಾರು ಕೂಡ ನನ್ನ ನೀವು ನೋಡಿರಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಕೂಡ ಇಲ್ಲಿ ಆಗಿದ್ದು. ಆದರೆ ನೀವು ನಿಜವಾಗ್ಲೂ ಮೊಬೈಲು ಅವೆಲ್ಲ ಯೂಸ್ ಮಾಡಲಿಲ್ವಾ ಮತ್ತು ಇಲ್ಲಿ ಯಾರ ಹತ್ರನೂ ಮಾತಾಡಲಿಲ್ವಾ ಅಂತ ಇಲ್ಲಿ ಕೇಳಿದಾಗ ಅವರು ಪ್ರಾಮಿಸ್ ಎಲ್ಲ ಇಲ್ಲಿ ಇಟ್ಟರು. ಯಾಕಂತಂದ್ರೆ ಬೈ ಚಾನ್ಸ್ ಆಗಿ ಅವ್ರಿಗೆ ಏನನ್ನ ಇವ್ರುಗಳು ಮಾತಾಡಿದ್ದು ಗೊತ್ತಾಗಿದ್ದಿದ್ರೆ ಇಲ್ಲಿ ಅಶ್ವಿನಿ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಕೂಡ ಇಲ್ಲಿ ಗೊತ್ತಾಗ್ತಿತ್ತು. ಅವ್ರಿಗೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಮೊಬೈಲ್ ಆಗಲಿ ಜನರ ಸಂಪರ್ಕ ಆಗಲಿ ಇರಲಿಲ್ಲ. ಇಲ್ಲಿ ಅವ್ರ ಮನೆಯೊಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಇಷ್ಟೆಲ್ಲ ಸಿಚುವೇಶನ್ ಆಯಿತು. ಅದಾಗಿದ ತಕ್ಷಣ ಇಲ್ಲಿ ಫಸ್ಟ್ ಅವರು ಬರೋದೆ ಸ್ಪಂದನ ಮತ್ತು ಬಾಲು ವಿಚಾರಕ್ಕೆ ಬರ್ತಾರೆ. ಆಲ್ಮೋಸ್ಟ್ ಇವರು 3 ಜನ ಲಾಸ್ಟಲ್ಲಿ ಇರ್ತಾರೆ. ಯಾರನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತಂದ್ಬಿಟ್ಟು ಅಂದರೆ ಒಂಟಿಗಳಿಗೆ ಈ ಒಂದು ಟಾಸ್ಕ್ ಕೊಟ್ಟಾಗ ಇಲ್ಲಿ ನೀವು ಸ್ಪಂದನ ಮತ್ತು ಮಾಲು ಅವ್ರಿಗೆ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ಬಿಟ್ಟು ಇಲ್ಲಿ ಫಸ್ಟ್ ಪಾಯಿಂಟ್ ಆಗ್ತಾರೆ. ಕಾಕ್ರೋಚ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಬಟ್ ಕಾಕ್ರೋಚ್ ಅವ್ರು ಏನೂ ಕೂಡ ಇಲ್ಲಿ ಹೇಳಲ್ಲ. ಅದನ್ನು ತೊಗೊಂಡೋಗ್ಬಿಟ್ಟು ಅಶ್ವಿನಿ ಅವ್ರ ಹತ್ರ ಇಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ರಕ್ಷಿತ್ ಅವ್ರಿಗೆ ಒಂದು ಟೀಚರ್ನ ಕೊಡ್ತೀನಿ ಅಂದಿದ ತಕ್ಷಣ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಾಯ್ತು. ಯಾಕಂತಂದ್ರೆ ಇಲ್ಲಿ ಅವರೇ ಹೇಳಿದ್ದು ಇಲ್ಲಿ ನಾವು ಹೇಳ್ಕೊಟ್ರೆ ಅವರು ಕಲಿತಾರೆ ಅಂತ ಅಂದ್ಬಿಟ್ಟು. ಸದ್ಯ ಈಗ ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವ್ರಿಗೆ ಟೀಚರ್ ಆಗಿಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಅವ್ರನ್ನ ಇವರು ಕಲಿಸ್ತಾರಾ ಅಥವಾ ಇವರೇ ಏನಾದರೂ ಕಲಿತಾರ ಅವರಿಂದ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಯಾಕಂದ್ರೆ ಇಲ್ಲಿ ಹೇಳಿದ ಅವರೇ ಫಸ್ಟಿಗೆ ಅವ್ರು ತುಂಬ ಚಿಕ್ಕೋಳಿದಲ್ಲೇ ಹೇಳ್ಕೊಟ್ರೆ ಕಲ್ತ್ಕೊಂತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಒಂದು ಕಾರಣಕ್ಕೆ ರಕ್ಷಿತ್ ಅವ್ರಿಗೆ ಇಲ್ಲಿ ಟೀಚರ್ನ ಕೊಡ್ತಾರೆ ಕನ್ನಡ ಕಲಿಯೋಕ್ಕೋಸ್ಕರನೇ. ಇದಾದ್ಮೇಲೆ ಜಂಟಿ ಒಂಟಿಗಳು ಇರ್ತಾರಲ್ಲ, ಇಲ್ಲಿ ಜಂಟಿಯಾಗಿದ್ದು ಕಾವ್ಯ ಮತ್ತೆ ಗಿಲ್ಲಿ ಅವರು, ಮತ್ತೆ ಒಂಟಿಯಾಗಿ ಇದ್ದಿದ್ದು ಒಂಟಿ ತಂಡದಲ್ಲಿ ಇದ್ದಿದ್ದು ಅಶ್ವಿನಿ ಗೌಡ ಅವರು. ಸ್ವಲ್ಪ ಹೊತ್ತು ಇಲ್ಲಿ ಅದ್ಲು ಬದ್ಲು ಮಾಡೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಕಾವ್ಯ ಅವ್ರನ್ನ ಬಿಟ್ಬಿಟ್ಟು ಈಗ ಅಶ್ವಿನಿ ಗೌಡ ಅವರೇ ಕಾವ್ಯ ಅಂತ ಹೇಳ್ಬಿಟ್ಟು ಇಬ್ರಿಗೂ ಕೂಡ ಇಲ್ಲಿ ಅದೊಂದು ಬೆಲ್ಟ್ ಹಾಕಿದಾರಲ್ಲ, ಆ ಬೆಲ್ಟ್ ಕೂಡ ಇಲ್ಲಿ ಹಾಕ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಗಿಲ್ಲಿ ಅವರು, ದಯವಿಟ್ಟು ಬೇಡ ಸರ್, ಇಲ್ಲಿ ಸತೀಶ್ ಅವರು ನಾಯಿ ಹೇಳ್ಕೊಂಡು ಹೋದಂಗೆ ಹೇಳ್ಕೊಂಡು ಹೋದ್ರೆ ಇಲ್ಲಿ ಅಶ್ವಿನಿ ಅವ್ರು ಬಂದ್ಬಿಟ್ಟು ಹುಚ್ಚಿನ ಹೇಳ್ಕೊಂಡು ಹೋದಂಗೆ ಹೇಳ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಕೂಡ ನಿನ್ನೆ ಎಪಿಸೋಡ್ ಸ್ವಲ್ಪ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡಿದ್ದು ಮತ್ತೆ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡಿದ್ದು. ಯಾವ ವಿಚಾರ ಅಂತಂದ್ರೆ ಈ ಒಂದು ವಿಚಾರ ಗಿಲ್ಲಿ ಅವರು ಏನ್ ಮಾತಾಡಿದ್ರು ಆ ಒಂದು ಪಾಯಿಂಟ್ಸ್ಗಳು ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು. ಕಿಚ್ಚ ಸುದೀಪ್ ಅವರು ಕೂಡ ಸಿಕ್ಕಾಪಟ್ಟೆ ಇಲ್ಲಿ ನಗ್ತಾ ಇದ್ರು. ಇನ್ನು ಜಂಟಿಗಳಿಗೆ ಈಗ ಒಟ್ಟಿಗೆ ಇದ್ದಾರಲ್ಲ, ಅವರಿಂದ ಏನು ಕಷ್ಟ ಆಯಿತು ಏನು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಬಂದರು. ಇಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಏನು ಕಷ್ಟ ಆಯಿತು ಏನೇನೊಂದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಬಂದರು. ಇಲ್ಲಿ ಗಿಲ್ಲಿ ನಟ ಅವ್ರ ಬಗ್ಗೆ ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು, ಕಾವ್ಯ ಅವ್ರ ಬಗ್ಗೆ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ್ರು. ಬಟ್ ಆದರೆ ಎಲ್ಲೋ ಕಳೆದೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರಿಗೆ ಅನಿಸಿದೆ. ಬಟ್ ಇಲ್ಲಿ ಕಳೆದೋಗ್ತಾರ, ಬಟ್ ಅವ್ರಿಗದು ಅನಿಸಿದೆ. ಜನಗಳಿಗಂತೂ ಈ ಒಂದು ಪೇರ್ ಸಿಕ್ಕಾಪಟ್ಟೆ ಇಲ್ಲಿ ಇಷ್ಟ ಆಗಿದೆ. ಕಾಮಿಡಿ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಇಬ್ರು ಕೂಡ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತಿದ್ದಾರೆ. ಆ ಒಂದು ವಿಚಾರ ಇಲ್ಲಿ ಜನಗಳಿಗೂ ಕೂಡ ತುಂಬಾನೇ ಇಷ್ಟ ಆಗಿದೆ. ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಯಾರಾದ್ರೂ ಇಲ್ಲಿ ಮಾತಾಡಿದ್ರೆ ಇಲ್ಲಿ ಕಾವ್ಯ ಅವ್ರು ಸಪೋರ್ಟ್ ಮಾಡ್ತಾರೆ. ಕಾವ್ಯ ಅವ್ರಿಗೆ ಯಾರಾದ್ರೂ ಇಲ್ಲಿ ಸ್ವಲ್ಪ ಜೋರಾಗಿ ರೇಸ್ ಆಗಿ ಮಾತಾಡಿದ್ರೆ ಇಲ್ಲಿ ಗಿಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ. ಈ ಒಂದು ಸಪೋರ್ಟಿಂಗ್ ತುಂಬಾನೇ ಇಲ್ಲಿ ಚೆನ್ನಾಗಿ ವರ್ಕ್ ಆಗ್ತದೆ. ಆದ್ರೆ ಇಲ್ಲಿ ಕಾವ್ಯ ಅವ್ರಿಗೆ ಏನು ಅನಿಸ್ತದೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರು ಅಂತ ಅಂದ್ಬಿಟ್ಟು ಬರ್ತಿದೆ ಹೊರತು ನನ್ನ ಹೆಸರು ಬರ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರು ಫೀಲ್ ಕೂಡ ಇಲ್ಲಿ ಮಾಡ್ಕೊಂತಾರೆ.
ಇದಾದ್ಮೇಲೆ ಇಲ್ಲಿ ರಕ್ಷಿತಾ ಅವ್ರನ್ನ ಕೇಳ್ತಾರೆ, ಈಗ ನಿಮ್ಮನ್ನ ಒಂಟಿಗಳು ಡಿಸೈಡ್ ಮಾಡಿಬಿಟ್ಟು ಈಚೆ ಹಾಕಿದ್ರಲ್ಲ, ಒಂದು ವೇಳೆ ನಿಮ್ಗೇನಾದರೂ ಇಲ್ಲಿ ಅವ್ರನ್ನ ಯಾರಾದರೂ ಒಬ್ಬರನ್ನ ಈಚೆ ಹಾಕಬೇಕು ಅಂತಂದರೆ ಯಾರನ್ನ ಹಾಕ್ತೀರಾ ಅಂತ ಕೇಳಿದಾಗ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಈ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ಇಲ್ಲಿ ತುಂಬ ಚೆನ್ನಾಗಿತ್ತು, ನಾನು ಎಲ್ಲರೂ ಕೂಡ ಈಚೆ ಹಾಕ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಯಾಕೆ ಹಾಕ್ತೀರಾ ಅಂತ ಕೇಳಿದ ತಕ್ಷಣ ಇಲ್ಲಿ ಸರಿಯಾದ ಪ್ರಾಪರ್ ರೀಸನ್ನ ಇಲ್ಲಿ ಕೊಡ್ತಾರೆ. ಯಾರ್ಯಾರು ಇಲ್ಲಿ ಕೇಪಬಲ್ ಇದ್ದಾರೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೇ ಇಲ್ಲ, ಅವ್ರಿಗೆ ತಿಳ್ಕೊಳ್ಳೋ ಇಂಟ್ರೆಸ್ಟೇ ಇರಲಿಲ್ಲ, ಸರಿಯಾದ ಪಾಯಿಂಟ್ನ ಇಲ್ಲಿ ಹಾಕ್ತಾರೆ ರಕ್ಷಿತ್ ಅವರು. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಅವ್ರು ಹೇಳಿದ್ರಲ್ಲೂ ಕೂಡ ಇಲ್ಲಿ ಅರ್ಥ ಆಯಿತು, ಇಲ್ಲಿ ಯಾರು ಕೇಪಬಲ್ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಕೂಡ ಯೋಚನೆ ಮಾಡಬೇಕಿತ್ತು. ಇಲ್ಲಿ ಸ್ವಲ್ಪ ಅವರು ಪರಿಚಯ ಇರೋರ್ನ ಆಲ್ಮೋಸ್ಟ್ ಸ್ಪಂದನ ಸೋಮಣ್ಣ ಎಲ್ಲರೂ ಕೂಡ ಇಲ್ಲಿ ನೋಡಿದ್ರು, ಮತ್ತೆ ಮಾಲು ಅವ್ರ ಬಗ್ಗೆನೂ ಕೂಡ ಸ್ವಲ್ಪ ಇಲ್ಲಿ ಗೊತ್ತಿತ್ತು. ಆದರೆ ಅವರು ಹಾಡು ಹೇಳ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರೋ ಕಾರಣ ಇಲ್ಲಿ ಅವ್ರನ್ನ ಉಳಿಸ್ಕೊಂಡ್ರು. ಮತ್ತು ಇವ್ರಿಗೆ ಚಿಕ್ಕ ಏಜು ತುಂಬಾನೇ ಇಲ್ಲಿ ಅವ್ರಿಗೆ ಚಾನ್ಸ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರನ್ನ ಇಲ್ಲಿ ಎಲಿಮಿನೇಟ್ ಮಾಡಿ ಕಳಿಸಿದ್ರು. ಹೇಳ್ತಾರೆ ಅಂದ್ರೆ ಅವರು ನಾನ್ ಸ್ಟಾಪ್ ಆಗಿ ಇಲ್ಲಿ ಮಾತಾಡ್ತಾ ಇರ್ತಾರೆ, ಸ್ವಲ್ಪ ಅವ್ರು ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ಕಿಚ್ಚ ಸುದೀಪ್ ಅವರು ಏನು ಇಷ್ಟು ಕರೆಕ್ಟಾಗಿ ಪಾಯಿಂಟ್ಗಳು ಹೇಳಿದ್ರಲ್ಲ ಅಂತ ಕೂಡ ಇಲ್ಲಿ ಆಶ್ಚರ್ಯ ಕೂಡ ಇಲ್ಲಿ ಆಗ್ತಾರೆ. ಇದೆಲ್ಲಾನು ಕೂಡ ಇಲ್ಲಿ ರಕ್ಷಿತ್ ಅವರು ಹೇಳಿ ನಿಲ್ಲಿಸ್ತಾರೆ. ಆ ನಂತರನೇ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಇಲ್ಲಿ ಏನು ಒಳ್ಳೇದು ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಬಿಗ್ ಬಾಸ್ ಅವರು ರಕ್ಷಿತಾ ಅವ್ರನ್ನ ಒಳಗಡೆ ಕಳಿಸ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರ ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಶನಿವಾರ ಭಾನುವಾರ ಕೆಲಸ ಇದ್ದೇ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸೊ ವೀಕ್ಷಕರು, ನಿಜವಾಗ್ಲೂ ಕೂಡ ಇವರು ಮನೆ ಒಳಗಡೆ ಬಂದಿದ ತಕ್ಷಣ ನೀವು ನೋಡ್ಬೋದು, ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಇಲ್ಲಿ ಇಷ್ಟ ಆಯಿತು, ಸ್ವಲ್ಪ ಜನಕ್ಕೆ ಕಷ್ಟ ಆಯಿತು. ಬಟ್ ಇಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಕೆಲಸ ಇದ್ದೇ ಇರುತ್ತೆ ಅಂತ ಕೂಡ ಇಲ್ಲಿ ಅವರೇ ಹೇಳ್ತಾರೆ. ಇದಾದ್ಮೇಲೆ ಇಲ್ಲಿ ಎಸ್ ಆರ್ ನೋ ಕ್ವಶನ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಸ್ ಆರ್ ನೋ ಕ್ವಶನ್ ಅಲ್ಲಿ ಇಲ್ಲಿ 3-4 ಕ್ವಶನ್ ಕೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಎಂಟರ್ಟೈನ್ ಮಾಡೋದು ಗಿಲ್ಲಿಯವ್ರು ಒಬ್ರೇ ಅಂತ ಅಂದ್ಬಿಟ್ಟು ಹೇಳಿದಾಗ ಸ್ವಲ್ಪ ಜನ ಎಸ್ ಹೇಳ್ತಾರೆ, ಸ್ವಲ್ಪ ಜನ ನೋ ಹೇಳ್ತಾರೆ. ನಿಮ್ ಪ್ರಕಾರ ಇದು ಎಸ್ ಆರ್ ನೋ ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಅನ್ಸುತ್ತೆ, ಗಿಲ್ಲಿಯವ್ರು ಒಬ್ರೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದಾ ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಅಶ್ವಿನಿಯವ್ರ ಮುಖದಲ್ಲಿ ಕೋತಿ ಕುಣಿತಾ ಇರುತ್ತೆ ಅವಾಗವಾಗ ಅಂತ ಕೂಡ ಇಲ್ಲಿ ಕ್ವಶನ್ ಕೇಳ್ತಾರೆ. ಇನ್ನಿದು ಡೈರೆಕ್ಟಾಗಿ ಒಪ್ಕೊಂತಾರೆ ಇಲ್ಲಿ, ಯಾಕಂತಂದರೆ ಹಾನೆಸ್ಟಾಗಿ ಒಪ್ಕೊಳ್ಳೇಬೇಕಾಗತ್ತೆ, ಯಾಕಂದರೆ ಪ್ರಸಾರ ಆಗಿರುತ್ತಲ್ವ. ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ, ಇದನ್ನು ನಾವೇ ಇಲ್ಲಿ ಮಾತಾಡಿದ್ದು, ನಾನು ಗಿಲ್ಲಿ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಮತ್ತು ಸತೀಶ್ ಅವ್ರ ಜೋಡಿ ಆದಮೇಲೆ ಚಂದ್ರಪ್ರಭಾ ಅವರ ಬ್ಯೂಟಿ ಇಲ್ಲಿ ಹೆಚ್ಚಾಗಿದೆ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ, ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯೊಳಗಡೆ ಹೋಗೋ ಮುಂಚೆ ಹೇಗಿದ್ರು, ಇವಾಗ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ಕೇಳೋ ಕ್ವಶನ್ನೇ ಇಲ್ಲಿ ಮಾಳು ಅವ್ರಿಗೆ ಇಲ್ಲಿ ಕೇಳ್ತಾರೆ, ಇಲ್ಲಿ ಹೆಣ್ಮಕ್ಳು ಮಾಡೋ ಕೆಲಸ ಇಲ್ಲಿ ಏನಾದರೂ ಗಂಡು ಮಕ್ಳು ಮಾಡಿದ್ರೆ ಮದುವೆ ಆಗಿರೋರು ಇಲ್ಲಿ ಹೆಂಡತಿ ಗುಲಾಮ ಅಂತಾರಲ್ಲ, ಅದು ಸರಿನಾ ತಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಎಸ್ ಅಂತ ಹಿಡಿಯೋದು ಇಬ್ಬರೇ, ಒಂದು ಮಾಲು ಅವರು ಎಸ್ ಅಂತಾರೆ, ಮತ್ತೆ ಇಲ್ಲಿ ಮಲ್ಲಮ್ಮ ಅವ್ರು ಎಸ್ ಅಂತಾರೆ, ಮಿಕ್ತವ್ರು ಎಲ್ಲರೂ ಕೂಡ ಇಲ್ಲಿ ನೋ ಅಂತ ಹೇಳ್ತಾರೆ. ಮಾಲು ಅವರು ಇಲ್ಲಿ ಅವ್ರು ಏನು ಮಾತಾಡಿದ್ರು ಅದನ್ನ ಕರೆಕ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ವಾದ ಕೂಡ ಇಲ್ಲಿ ಮಾಡಕ್ ಹೋದ್ರು, ಯಾಕಂದ್ರೆ ನಮ್ಮ ಕಡೆ ಅದೇ ರೀತಿ ಅನ್ಕೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಲ್ಲಮ್ಮ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಮಾಲು ಅವ್ರಿಗೆ ಸರಿಯಾಗಿ ಇಲ್ಲಿ ಬುದ್ಧಿ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಇದು ಬಹಳ ಕೇವಲವಾದ ನಂಬಿಕೆ, ಇದ್ರ ಬಗ್ಗೆ ಬಲವಾದ ಧ್ವನಿ ಎತ್ತಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಅವ್ರು ಹೇಳಿದ್ರಲ್ಲಿ 100% ಸತ್ತ ಇದೆ. ಆಲ್ಮೋಸ್ಟ್ ಇವಾಗ ಹೆಣ್ಮಕ್ಳು ಕೆಲಸ ಗಂಡು ಮಕ್ಳು ಕೆಲಸ ಅಂತಂದ್ಬಿಟ್ಟು ಯಾರೂ ಕೂಡ ಇಲ್ಲಿ ಡಿವೈಡ್ ಮಾಡ್ಕೊಳ್ಳೋಲ್ಲ. ಇಲ್ಲಿ ಕೆಲಸ ಮಾಡಿಕೊಟ್ರೆ ತಪ್ಪು ಕೂಡ ಏನಿಲ್ಲ, ಆಲ್ಮೋಸ್ಟ್ ಅವರು ತಪ್ಪು ಅಂತ ಅಂದ್ಬಿಟ್ಟು ಹೆಂಡತಿ ಗುಲಾಮ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಅವ್ರ ಕಡೆ ಹೇಳ್ತಾರೆ ಅಂತ ಇಲ್ಲಿ ವಾದ ಮಾಡಿದಾಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಹೇಳ್ತಾರೆ, ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು, ನಿಮ್ಮಂತವ್ರು ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅಂದ್ರೆ ಹೇಗೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಇಲ್ಲಿ ತಾಯಿಗೆ ಸಹಾಯ ಮಾಡೋನು ಮಗ ಅಲ್ವಾ ಅಂತ ಕೂಡ ಇಲ್ಲಿ ಕ್ವಶನ್ ಕೂಡ ಮಾಡ್ತಾರೆ. ಸೊ ವೀಕ್ಷಕರೇ, ಈ ಒಂದು ಎಸ್ ಆರ್ ನೋ ಕ್ವಶನ್, ಈ ಒಂದು ಕ್ವಶನ್ ಮಾತ್ರ ನನಗೆ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಬಟ್ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ಇಲ್ಲಿ ಹೆಣ್ಮಕ್ಳು ಕೆಲಸನ ಗಂಡು ಮಕ್ಳು ಮಾಡಿದ್ರೆ ಮತ್ತೆ ಹೆಂಡತಿ ಕೆಲಸನ ಗಂಡ ಮಾಡಿಬಿಟ್ರೆ ಅವ್ನು ಹೆಂಡತಿ ಗುಲಾಮ ಆಗ್ತಾನಂತ ನಿಮ್ಗೆ ಏನಾದರೂ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದಾಗಿದ ತಕ್ಷಣ ನೆಕ್ಸ್ಟು ಇಲ್ಲಿ ಹೀರೋ ಝೀರೋ ಗ್ರೂಪ್ನಲ್ಲಿ ಡೂಪ್ ಅಂತ ಬ್ಯಾಂಡ್ ಕೂಡ ಇಲ್ಲಿ ಕೊಡ್ತಾರೆ. ಆಲ್ಮೋಸ್ಟ್ ಗುಂಪಲ್ ಗೋವಿಂದ ಆದವ್ರು ಕೂಡ ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಆದರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿದ್ದೇನಪ್ಪ ಅಂತಂದರೆ ಇಲ್ಲಿ ಅಭಿಷೇಕ್ ಅವ್ರಿಗೆ ಜಾಸ್ತಿ ಹೀರೋ ಬಂದ್ಬಿಡ್ತಲ್ಲ, ಕೆಲವೊಬ್ರಿಗೆ ನಾನು ಹೇಳ್ತಾ ಇರೋದು, ಅಲ್ಲಿ ಅವ್ರು ಕೊಡ್ತಿರೋದು ಮನೆಯಲ್ಲಿ ಒಳಗಡೆ ಇದಾರಲ್ಲ ಅವ್ರಿಗೆ ಅವರು ಹೀರೋ ಅಂತ ಅನ್ಸಿದ್ದಾರೆ. ಬಟ್ ಜನಗಳ ಪ್ರಕಾರ ಇಲ್ಲಿ ಬೇರೆಯವ್ರಿಗೆ ಒಬ್ಬೊಬ್ರು ಇಲ್ಲಿ ಇಷ್ಟ ಆಗಿದ್ದಾರೆ. ಯಾಕಂದ್ರೆ 18 ಜನ 19 ಜನ ಏನು ಬಿಗ್ ಬಾಸ್ ಮನೆಯಲ್ಲಿ ಇದ್ರು, ಇಲ್ಲಿ ಅವ್ರ ಪ್ರಕಾರ ಅವ್ರು ಹೇಳ್ತಿರೋದು 18 ಜನ ಇದ್ರಲ್ಲ ಅವ್ರಿಗೆ ಅವರು ಹೀರೋ ಅಂತ ಅಂದ್ಬಿಟ್ಟು ಅನ್ಸಿದ್ದಾರೆ. ಬಟ್ ಜನಗಳಿಗೆ ಬೇರೆಯವರು ಹೀರೋ ಅಂತ ಅನ್ಸಿದ್ದಾರೆ. ಮತ್ತೆ ಇಲ್ಲಿ ಗುಂಪಲ್ ಗೋವಿಂದ ಆದವ್ರು ಕೂಡ ಇಲ್ಲಿ ಇದ್ದಾರೆ, ಮತ್ತೆ ಝೀರೋ ಆದವ್ರು ಕೂಡ ಇಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಗುಂಪಲ್ ಗೋವಿಂದ ಆದವರು ಅದೇ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಇಲ್ಲಿ ನಾನು ಬಿಗ್ ಬಾಸ್ ಮನೆಯೊಳಗಡೆ ಇದ್ದೀನಿ ಬಟ್ ಆದ್ರೂ ಕೂಡ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಕೆಲವೊಬ್ರು ಆಗೋಗ್ಬಿಟ್ಟಿದ್ದಾರೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೀರೋ, ಯಾರು ಝೀರೋ, ಮತ್ತೆ ಯಾರಿಲ್ಲಿ ಗ್ರೂಪಲ್ಲಿ ಡೂಪ್ ಆಗೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದ್ದೀರಿ? ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಇಬ್ಬರು ಇವಾಗ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದರು, 19ರಲ್ಲಿ ಇಬ್ಬರು ಈಚೆ ಬಂದರು, ಈಗ 17 ಜನ ಇದ್ದಾರೆ. 17 ಜನ ಕಂಟೆಸ್ಟೆಂಟಲ್ಲಿ ಯಾರು ಹೀರೋ ಅಂತ ನಿಮ್ಗೆ
ಅನಿಸ್ತಾರೆ. ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಇದೆಲ್ಲ ಮುಗಿದ ಮೇಲೆ ಇಲ್ಲಿ ಎಲಿಮಿನೇಷನ್ ಆಗೋದು ಇಲ್ಲಿ ಕರಿಬಸಪ್ಪ ಅವರು ಮತ್ತೆ ಅಮಿತ್ ಅವರು. ಇಲ್ಲಿ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ ತಕ್ಷಣ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಈ ಒಂದು ಎಂಟರ್ಟೈನ್ಮೆಂಟ್ನ ನೀವು ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲಿ ಇದ್ದಾಗ ಮಾಡಿದರೆ ಇಲ್ಲಿ ಬರೋ ಅಂದರೆ ಈಚೆ ಬರೋ ನೆಸೆಸಿಟಿನೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಯಾಕಂದ್ರೆ ಆ ರೀತಿಯಾಗಿ ಇಲ್ಲಿ ಕರಿಬಸಪ್ಪ ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಜನ ಇಲ್ಲಿ ಒಟ್ಟಿಗೆ ಇದ್ದಾಗ ಮಾತಾಡಲಿಲ್ಲ, ಬಟ್ ಇಲ್ಲಿ ಎಲಿಮಿನೇಷನ್ ಆಗಿ ಬಂದಿದ ತಕ್ಷಣ ಇಲ್ಲಿ ಬೇಜಾರು ಮಾಡ್ಕೊಳ್ಳೋಲ್ಲ, ಖುಷಿಯಿಂದನೇ ಮಾತಾಡಿದ್ರು. ಬಟ್ ಈ ಒಂದು ಎಂಟರ್ಟೈನ್ಮೆಂಟ್ ಏನು ಮಾಡಿದ್ರು ಆ ಒಂದು ಎಂಟರ್ಟೈನ್ಮೆಂಟು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಮಾಡಿದರೆ ತುಂಬಾ ಇಲ್ಲಿ ಚೆನ್ನಾಗಿರೋದು. ಅಮಿತ್ ಅವರು ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ಅವ್ರ ಬಗ್ಗೆನೂ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಆಲ್ಮೋಸ್ಟು ಅವರು ಕ್ವಶನ್ ಕೇಳಬೇಕಾದ್ರೆ ತುಂಬ ಚೆನ್ನಾಗಿ ಕೇಳ್ತಾರೆ. ಯಾಕಂದರೆ RJ ಅಮಿತ್ ಅವರು ಅಂದರೆ ಇಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ. ಇಲ್ಲಿ ಎಲ್ಲರೂ ಹೇಳೋದೇನಪ್ಪ ಅಂತಂದರೆ ಈ ಸತಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟೋರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿಲ್ಲ, 4-5 ಜನದ ಬಗ್ಗೆ ಅಷ್ಟೇ ಗೊತ್ತು ಅಂತ ಇಲ್ಲಿ ಹೇಳ್ತಿದ್ರು. ಸದ್ಯ ಇವಾಗ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಎಲಿಮಿನೇಷನ್ ಕೂಡ ಇಲ್ಲಿ ಆಗಿದ್ದಾರೆ, ಅಮಿತ್ ಅವರು ಮತ್ತು ಇಲ್ಲಿ ಕರಿಬಸಪ್ಪ ಅವರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇವರು ಎಲಿಮಿನೇಷನ್ ಆಗಿ ಆಗ್ತಾರೆ. ಯಾಕಂದರೆ ಈ ಸತಿ ಜಂಟಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ನಿನ್ನೆ ಎಪಿಸೋಡಲ್ಲಿ ಇಷ್ಟು ಹೈಲೈಟ್ಸ್ ಪಾಯಿಂಟ್ ಇತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇವಾಗ ನಿನ್ನೆ ಕರಿಬಸಪ್ಪ ಅವರು ಮತ್ತು ಇಲ್ಲಿ ಅಮಿತ್ ಅವರು ಇಬ್ಬರು ಕೂಡ ಇಲ್ಲಿ ಎಲಿಮಿನೇಷನ್ ಆದರು. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.